ಹಂಗಿಲ್ಲ, ನಮ್ದು ಏನಿದ್ರು ನಡ್ಕೋತ ಬರ್ತಿದ್ದು ಜಾಲಿಕಂಟೆಗಿಂತ 5 ಕೋಚಿಂಗ್ ಅಂದ್ರೆ 3 ತಿಂಗಳ ಕಾಟ್ ಹೊಡ್ರಿ. ಅದಕ್ಕೆ ಮೊದಲು ನನಗೆ ಯಾವತ್ತೂ ಅದಕ್ಕೆ ಆಗಲಿಲ್ಲ ಅಂತೇಳಿ ನೋವು ಆಗಲಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಗಳಿಸಷ್ಟು ನಾನು ಇಲ್ಲಿ ಗಳಿಸ್ತೀನಲ್ಲ, ಸಾಕು. ನನ್ನ ಸ್ನೇಹಿತರು ಒಂದಿಷ್ಟು ಮಂದಿ ಡಿಗ್ರಿ ಕಾಲೇಜ್ ಪ್ರೊಫೆಸರ್ಗಳಾಗ್ಯಾರ ಸರ್. ಆದರೆ ನನಗೆ ಅವ್ರದ್ದು ಲಿಸ್ಟ್ನಾಗ ಹೆಸರು ಬಂದಾಕ್ರೊಮ್ಮ ಅನಿಸ್ತು, ನಾನು ಈ ಮಟ್ಟಕ್ಕೆ ಓದಿದ್ನಿ ಅಂದ್ರೆ ನಾನು ಡಿಗ್ರಿ ಕಾಲೇಜ್ದಾಗ ಲೆಕ್ಚರರ್ ಆಗಿ UGC ಸ್ಕೇಲ್ ತೋತಿದ್ನಲ್ಲ ಅಂತ ಅನಿಸ್ತು. ಅವಾಗ ಅವರೆಲ್ಲ ನನಗೆ ಫೋನ್ ಮಾಡಿ ಅಂದ್ರೆ ನಾ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಏನಂದ್ರೆ ನಮ್ದು UGC ಸ್ಕೇಲ್ ಅದ ರೀ ಹಂಗೆ ಅಂತೇಳಿ ಹೇಳಿದ್ರು. ಏಟದ ಪಗಾರ ಅಂತ ನಾ ಕೇಳ್ದೆ. 1.5 ಲಕ್ಷ ರೂಪಾಯಿ ಅದ. ವೆರಿ ಗುಡ್ ಅನ್ನಿಸ್ತು. ಆದರೆ ನನಗೆ ಯಾವತ್ತೂ ಅದಕ್ಕೆ ಆಗಲಿಲ್ಲ ಅಂತೇಳಿ ನೋವು ಆಗಲಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಗಳಿಸಷ್ಟು ನಾನು ಇಲ್ಲಿ ಗಳಿಸ್ತೀನಲ್ಲ, ಸಾಕು. ಅವ್ರು ಅದನ್ನು ಗಳಿಸ್ಲಿಕ್ಕೆ ಎಷ್ಟು ವರ್ಷ ತೊಗೊಂಡ್ರ ಕಾಲಾವಧಿ ಅಂದ್ರೆ ಸರ್, ಆ ಪೋಸ್ಟಿಗೆ ಹೋಗ್ಲಿಕ್ಕೆ ಅವ್ರಿಗೆ 38-40 ಏಜಿಗೆ ಬಂದಾರ್ರಿ. ಆ ವಯಸ್ಸಿನಾಗ ಆ ನೌಕರಿಗೆ ಹೋಗ್ಯಾರ ಅವರು. ನಾ ಆಲ್ರೆಡಿ ಏನದಂದ್ರೆ 38 ವಯಸ್ಸಿನಾಟಿಗೆ ಅವ ರಿಟೈರ್ಡ್ ಆಗಟ್ಟು ಗಳಿಸ್ಕೊಂಡು ಬಿಟ್ಟೀನಿ ಅಂದ್ರೆ ಅರ್ಥ ಆಗಲಿಲ್ಲ. ಹ್ಞೂ ರೀ, ಅಂದ್ರೆ ಈಗೆಲ್ಲ ನಮ್ಮ ಪ್ರೀದಾಗ ಅದೀನಿ ಅನ್ನಂಗ. ಯಾವಾಗಲೂ ಏನಂದ್ರೆ ನಮ್ಮ ಸ್ನೇಹಿತ ಒಬ್ಬ PUC ಸ್ನೇಹಿತರು ಸರ್, ನಿಜವಾಗಿ ಭಾರಿ ಇಂಟೆಲಿಜೆಂಟ್. ಅವನ ಹ್ಯಾಂಡ್ ರೈಟಿಂಗ, ಅವನ ಬ್ರೈನ್ ಮೆಮೊರಿ ಭಾರಿ ಇತ್ತು. ಅವ ಏನಂದ್ರೆ ಸಾಫ್ಟ್ವೇರ್ ಕಂಪ್ನಿ TCS ಸೆಲೆಕ್ಷನ್ ಆದ, ಟಾಟಾ ಕನ್ಸಲ್ಟಿಂಗ್ ಸರ್ವಿಸ್. ಫಸ್ಟ್ ಪೇಮೆಂಟ್ ಪ್ಯಾಕೇಜ್ ಅವನಿಗೆ 18 ಲಕ್ಷ ರೂಪಾಯಿ ವರ್ಷಕ್ಕೆ. ನಾ ಗಾಬರಿ ಆಗಿಬಿಟ್ಟ. 2 ವರ್ಷನಾಗ ಹಂಗೆ ಬೆಂಗಳೂರದಾಗ ಮನಿ ತೊಗೊಂಡಿನ ಫ್ರೆಂಡ್ ಅಂದ, ಮನಿ ಓಪನಿಂಗ್ ಕರೆದಿದ್ದ. ನಮಗೆ ಹೋಗಲಿಕ್ಕೆ ಮುಜುಗರ ಆಯಿತು. ಯಾಕೆ ಹೇಳಿ ನೋಡೋಣ, ಅವ ಅಷ್ಟು ಫಾಸ್ಟ್ ಬೆಳವಣಿಗೆ ಆದ, ನಮಗೆ ಮುಜುಗರ ಆಯಿತು. ಅಂಥವ್ನ ಮನೆಗೆ ಹೆಂಗೆ ಹೋಗೋದಪ್ಪ ಅಂತೇಳಿ ಮುಂದೆ ಜರ್ಮನಿಗೆ ಹೋಗಿನ ಫ್ರೆಂಡ್ ಹತ್ತು ಫೋನ್ ಹತ್ತದ ಜರ್ಮನಿದಿಂದ. ನಾ ಗಾಬರಿನೇ ಆದ. ನಾರೇ ನೋಡಿದ್ರೆ ಇಲ್ಲಿ ಕಲಬುರಗಿ ಬಿಟ್ಟು ಎಲ್ಲಿ ಹೋಗೋದಾಗೇನಿಲ್ಲ ಅಂತೇಳಿ. ಹೌದ್ರೆ ಸರ್, ಅದ್ಭುತ ಜೀವನ ಕಟ್ಕೊಂಡ, ರೊಕ್ಕ ಚಂದಗೊಳೆ ಮಾಡ್ದ, ಇಂಗ್ಲೆಂಡ್ದಾಗ ನೌಕರಿ ಮಾಡ್ದ, ವಾಪಸ್ ಕರೋನಾದಾಗ ಕರ್ನಾಟಕಕ್ಕೆ ಬಂದ. ಅವಾಗ ಅವನು ಪೇಮೆಂಟ್ ಕಡಿಮೆ ಮಾಡಿದ್ರು. ಇಲ್ಲಿ ನಾ ಅದ್ರ ಬಗ್ಗೆ ಏನಿಲ್ಲ, ನೋವು ಅನ್ನಿಸ್ತದ ನನಗೆ. ಆದರೆ ನಾ ಅವನಿಗೆ ಎಲ್ಲ ಕೇಳಿದ್ನಿ. ಈ ಸದ್ಯಕ್ಕೆ ಆ ಲೆವೆಲ್ಕಿದ್ದವ್ರಿಗೆ ವಾಪಸ್ ಎಲ್ಲಿ ತಂದು ನಿಂದ್ರಿಸ್ಯಾರ ಅಂದ್ರೆ ಪ್ಯಾಕೇಜ್ 4 ಲಕ್ಷ ರೂಪಾಯಿಗೆ ಹೊಂಟಾನ ಈಗ. ಅವಾಗ ಎಷ್ಟಿತ್ತು ಪ್ರೈವೇಟ್ದಾಗ, ಅವ್ರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ. ನಂದು ಹಂಗಿಲ್ಲ, ನಮ್ದು ಏನಿದ್ರು ನಮ್ದು ಕಿಂಗ್ ಅನ್ನೋದು ಇಲ್ಲೇ ಇಲ್ಲ. ನಾವು ಕರೋನಾದಾಗೂ ಪಾಠ ಹೇಳಿನಿ ಖರೆ ಹೇಳ್ಬೇಕಂದ್ರೆ. ಊರವರೆಗೆ ಒಯ್ದಿಲ್ಲ ಸರ್, ಅವಾಗೆ ದೊಡ್ಡ ಬ್ಯಾಚ್ ರೀ. ನೀವು ಏನೂ ಅಲ್ಲ ಅವಾಗ, ಬರೀ 3,500. ಊರು ಹೊರಗೆ ಎಲ್ಲರೂ ನನಗೆ ಫಸ್ಟಿಗೆ ಏನಂದ್ರೆ ಗೊತ್ತನ್ರಿ ಸರ್, ಊರು ಹೊರಗೆ ಇಟ್ರಿ, ಒಂದು ಆಟೋ ಬರಲ್ಲ, ಒಂದು ಬಸ್ ಬರಲ್ಲ, 10 ಹುಡುಗರು ಬರಲ್ಲ ನೋಡಿ ಅಡ್ಮಿಷನ್ ಕಂದ್ರು ಸರ್. 400 ಹುಡುಗರು ಇದ್ರು ಅವಾಗ ಕರೋನಾದಾಗ. 4ನೇ ಫ್ಲೋರ್ದಾಗ ಹೇಳ್ತಿದ್ನಿ ಮ್ಯಾಗ. ಯಾಕೆ ಅಲ್ಲೇ ಹೇಳ್ತಿದ್ನಿ ಅಂದ್ರೆ ಒಂದಿಷ್ಟು ಮಂದಿ ನನಗೆ ಸಹಾಯನೂ ಮಾಡಿದ್ರು ಅವಾಗ ನನ್ನ ಕೆಲವೊಬ್ಬರು. ಸರ್ ನೀವು ಪಾಠ ಮಾಡಿ, ಯಾಕಂದ್ರೆ ಪೋಸ್ಟ್ ಬೇರೆ ಬಿಟ್ಟಿದ್ದಿದ್ದು ಅಲ್ರಿ. ಅವಾಗ ಕೃಷಿಯಲ್ಲ ರೀ, ಒಂದಿಷ್ಟು ಸಡಿಲಿಕೆ ಆಗಕ್ರೆ ಮತ್ತು ಪೂರ್ಣ ಕಾನೂನುಗಳ ಬಾಹಿರತೇಳಿ ಹೋಗಿಲ್ಲ ನಾನು. ಕಾನೂನುಗಳ ಚೌಕಟ್ಟಿನಲ್ಲಿನೇ ಒಂದಿಷ್ಟು ಸಡಿಲಿಕೆಗಳು ಕೊಟ್ಟಾಗ ಚಾಲು ಮಾಡಿದ್ನಿ. ಅವಾಗ ಎಂಥ ಅದ್ಭುತ ಬ್ಯಾಚ್ ರೀ. ಅವರೆಲ್ಲ ನೋಡಿದ್ರೆ ಫೀಸ್ ಕಮ್ಮು ಹೆಚ್ಚು ಅಲ್ಲ, ಊರು ಹೊರಗೆ ನಡ್ಕೋತ ಬರ್ತಿದ್ದು ಜಾಲಿಕಂಟೆಗಿಂತ 5 ಪಾರ್ಗಳು. ಅಲ್ಲೆಲ್ಲ ಜಾಲಿಕಂಟಿನೇ ಅದ ಹೆಚ್ಚಿಗೆ. ಅದಕ್ಕೆ ಹೇಳ್ತೀನಲ್ಲ, ಶಿಕ್ಷಣದ ಆಸಕ್ತಿ ಎನ್ನುವುದು ನಿಮ್ಮಲ್ಲಿ ಇತ್ತು ಅಂದ್ರೆ ಕಲಿಸುವ ಸಾಮರ್ಥ್ಯ ಶಿಕ್ಷಕನಿಗೆ ತಾನೇ ಬರ್ತದತ್ರಿ. ಏನು ಅದಕ್ಕೆ ನಿಮ್ಮ ಸಹಕಾರ ಪ್ರೀತಿಯಿಂದ ನಾ ಭಾಳ ಸಂತೃಪ್ತಿ ಇದೀನಿ. ನಿಜವಾಗಿ ಹೇಳ್ತೀನಿ, ನಾ ಯಾವಾಗಲೂ ಇದು ಸುಮ್ಮನೆ ತಾನಾಗಿಯೇ ಬರಲ್ಲ ರೀ. ಮತ್ತು ಈ ಸಂಸ್ಥೆ 36 ವಿದ್ಯಾರ್ಥಿಗಳಿಂದ ಕಟ್ಟಿ ಬೆಳೆಸಿದ ಸಂಸ್ಥೆ ರೀ ಇದು. ಆ 36ರಿಂದ ಇವತ್ತು ಇಲ್ಲಿಗೆ ಬಂದಿ ನಾನು. ಅವತ್ತೂ ಹಿಂಗೆ ಇದ್ನಿ, ಇವತ್ತೂ ಹಿಂಗೆ ಇದ್ದೀನಿ. ಆದರೆ ಏಜ್ ಮಾತ್ರ ಅವಾಗ ಸಣ್ಣದಿತ್ತು, ಈಗ ಹೆಚ್ಚಾಗಿ. ಅದು ಒಂದೇ ವ್ಯತ್ಯಾಸ. ಹೌದ್ರೆ ಅವಾಗ ವಿದ್ಯಾರ್ಥಿಗಳು 36 ಇದ್ದವರು ಇವತ್ತು ಎಷ್ಟಕ್ಕೆ ಬಂದಿದ್ದೇವೆ ನೋಡಿ. ಸರ್, ಏನೋ ಒಂದು ನನ್ನ ನಿಯಮ ಏನಂದ್ರೆ, ಒಬ್ಬ ಕಲಾವಿದನಾದವನು ಎಷ್ಟು ಕಲ್ಲುಗಳನ್ನು ಕೆತ್ತನೆ ಮಾಡುತ್ತಾನೆ ಎನ್ನುವುದು ಇಂಪಾರ್ಟೆಂಟ್ ಆಗಲ್ಲ. ಕೆತ್ತನೆ ಮಾಡಿರುವ ಕಲ್ಲುಗಳಲ್ಲಿ ಎಷ್ಟು ಶಕ್ತಿ ಹೊಂದಿ ಅವು ದೇವರ ಗುಡಿ ಒಳಗೆ ಹೋಗಿ ದೇವಸ್ಥಾನದಲ್ಲಿ ದೇವರ ಸ್ವರೂಪ ಪಡಿತಾವೆ, ಅವು ಭಾಳ ಇಂಪಾರ್ಟೆಂಟ. ನಾವು ಬರೀ ಕೆತ್ತನೆ ಮಾಡಿ ಇಟ್ಟೇವಂದ್ರೆ ಅವಕ್ಕೆ ಮೂರ್ತಿಗೆ ಬೆಲೆ ಬರಲ್ಲ.
ಆ ಮೂರ್ತಿಗಳು ಪರಿಪೂರ್ಣಗೊಂಡು ಅವುಗಳಲ್ಲಿ ಒಂದು ಶಕ್ತಿ ಬಂದು ಅವುಗಳನ್ನು ಮೂರ್ತಿಗಳು ಒಯ್ದು ದೇವಾಲಯಗಳಲ್ಲಿ ಪೂಜಿಸುವ ಶಕ್ತಿ ಇರಬೇಕು. ಅಂದರೆ ಇದರ ಅರ್ಥ ತಿಳಿಲಿಲ್ಲ. ನಾನು ಕೆತ್ತನೆ ಮಾಡಿ ಬಿಟ್ಟು ಬಳಕ ನಿಮ್ಮಲ್ಲಿ ಒಂದು ಏನು ಆಗಬೇಕು, ಅಂದ್ರೆ ನೀವು ಒಂದು ಗೌರ್ಮೆಂಟ್ ಜಾಬ್ದಾಗ ಹೋಗಬೇಕು, ಅವಾಗ ಅದಕ್ಕೆ ಒಂದು ಸಂತೃಪ್ತಿ ಇರ್ತದೆ. ಬರೀ ನೀವು ರೊಕ್ಕ ಕೊಡ್ತೀರಿ ನಾ ಪಾಠ ಮಾಡ್ತೀನಿ ಅಂದ್ರೆ ಹಾಗಿಲ್ಲ. ಪರಿಪೂರ್ಣ ಆಗಲಿಕ್ಕೆ ಟೈಮ್ ತೋರ್ತದ್ರಿ. ಯಾವಾಗಲೂ ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ಮೈಂಡ್ ಸೆಟ್ ಏನಂದ್ರೆ ಕೋಚಿಂಗ್ ಅಂದ್ರೆ 3 ತಿಂಗಳ ಕಾಟ್ ಹೊಡ್ರಿ. ಅದಕ್ಕೆ ಮೊದಲು ನನ್ನ ಪ್ರಕಾರ ಕೋಚಿಂಗ್ ಎಂದರೆ ಟಿಲ್ ಟು ದ ಸಕ್ಸಸ್. ಎಲ್ಲಿ ತನ ರೀ? ನೀವು ಕೋಚಿಂಗ್ದಾಗ ಅಪೂರ್ಣ ಕಲಿಸ್ದೀವಿ ಅಂದ್ರೆ ಹೊರಗೆ ಹೋಗಿ ಓದ್ಬೇಕಲ್ರಿ, ಎಕ್ಸ್ಟ್ರಾ ನಾಲೆಜ್. ಯಾವಾಗಲೂ ಒಬ್ಬ ವಿದ್ಯಾರ್ಥಿಗೆ ತನ್ನ ನಾಲೆಜದ ಬೆಲೆ ಯಾವಾಗ ಗೊತ್ತಾಗ್ತದ, ಒಂದು ಬರೋದು ಫೇಲ್ ಆಗೋಣ ಗೊತ್ತಾಗ್ತದ. ಓಹೋ ಹೋ ಹೋ ನಾ ಎಷ್ಟು ಹಿಂದದಿನಲ್ಲ ಅಂತೇಳಿ ಅಲ್ಲಿ ತನಕ ಒಟ್ಟ ಗೊತ್ತಾಗಲ್ಲ. ಅದಕ್ಕೆ ದಯಮಾಡಿ ಅಂದ್ರೆ ಆ ಫೇಲ್ಯೂರ್ ಅನ್ನೋ ಪದ ಜೀವನದ ಬರಬಾರ್ದು. ಮತ್ತು ಏನೋ ಒಂದು ಎಲ್ಲರಿಗೆ 4 ಎಕ್ಸಾಮ್ ಬರೆದು ಫೇಲ್ ಆಗೋಣ ರಿಸಲ್ಟ್ ಬರ್ತಲ್ಲ, ಅದನ್ನೂ ರಿಸಲ್ಟೇ. 1ನೇ ಎಕ್ಸಾಮ್ಗೆ ರಿಸಲ್ಟ್ ಬರ್ತಲ್ಲ, ಅದನ್ನೂ ರಿಸಲ್ಟ. ದ ವೇ ಆಫ್ ಡಿಫ್ರೆನ್ಸ್ ಏನು ಗೊತ್ತನ್ರಿ? 4 ಎಕ್ಸಾಮ್ ಬರ್ದಕ್ಕರ 4 ವರ್ಷ ಟೈಮ್ ಸ್ಪೆಂಡ್ ಮಾಡ್ತೀರಿ, ವರ್ಷಕ್ಕೆ 4 ಲಕ್ಷ ರೂಪಾಯಿ ಸಂಬಳ ಲಾಸ್ ಮಾಡ್ಕೋತೀರಿ. ಈಜ್ಕೊಲ್ಟು 16 ಲಕ್ಷ ಸಂಬಳ ಲಾಸ್ ನಿಮ್ಮದೇ ಆಗ್ತದೆ. ಅವ ಸಣ್ಣ ಹುಡುಗ ಅಂದ್ರೆ ಫಸ್ಟಿಗೆ ಬರೋದು ಪಾಸ್ ಆದ್ನಂದ್ರೆ ನಿಮ್ಕಿಂತ ಆದಾಯ ಒಂದು ಹೆಚ್ಚಿಗೆ ಆಯಿತು ಅಂದಂಗೆ. ನೀವು ಈ ವರ್ಷ ತಪ್ಪು ಮುಂದಿನ ವರ್ಷ ನೌಕರಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮದು ಲಾಸ್, ನನಗಲ್ಲ ರೀ. ಯಾಕೆ ಹೇಳ್ರಿ ನೋಡೋಣ, ಒಂದು ವರ್ಷದ ಪಗಾರ ಅಂದ್ರೆ ಮಿನಿಮಮ್ 4 ಲಕ್ಷ ಬರ್ತದೆ ನಿಮಗೆ ಸರ್ಕಾರದ್ದು. ಅದರ ನೀವು ಎಷ್ಟು ಉಳಿಸ್ಕೊತಿರೋ ನನಗೆ ಎಷ್ಟು ಕೊಡ್ತಿರೋ ಅದು ಸೆಕೆಂಡ್ರಿ, ಆಮೇಲೆ ಲೆಕ್ಕ ಮಾಡೋಣ ಇಬ್ರು ಕೂತು. ಲಾಸ್ ನಿಮ್ಮದೇ ಇಲ್ಲ ಹೇಳ್ರಿ. ಆ ನೌಕರಿಗೆ ಅಲ್ಲಿ ಕೊಡುವ ಪಗಾರ ನೋಡ್ಯಾರೆ ಓದ್ರೆ ಅಂತ ಹೇಳ್ತೀನಿ ನಾನು. ಕರೆಕ್ಟೇ? ನೀವೆಲ್ಲ ಮಾಡೋದು ಮತ್ತು ಈ ಪಗಾರ ಸಲುವಾಗಿನ ಓದಾಕತ್ತೀರಿ ಇಲ್ಲ. ನೀವು ಒಂದು ಪೇಪರ್ ಹಿನ್ನಡೆ ಆಯಿತು ಅಂದ್ರೆ ನಂದು ಇಟ್ಟು ಲಾಸ್ ಆಯ್ತು ಅನ್ನೋ ಫೀಲ್ ಬರ್ಬೇಕು ನಿಮಗೆ. ನೀವು 10 ರೂಪಾಯಿ ಕಳ್ಕೊಂಡಕ್ರೆ ಚಿಂತೆ ಮಾಡ್ತೀರಿ, 4 ಲಕ್ಷ ಕಳ್ಕೊಳಕತ್ತೀನಿ ಅನ್ನೋ ಫೀಲೇ ಇಲ್ಲ ನಿಮಗೆ ಒಟ್ಟ. ಎಲ್ಲೇರ ಸುಮ್ಮ ಹೋಗಾಕ್ರೆ ಕಿಸೆದಾಗಿಂದ 10 ಕಳೆದಿತ್ತು ಅಂದ್ರೆ ಇವತ್ತು 10 ರೂಪಾಯಿ ಕೊಡೋದು ಅಂತ ಹೇಳ್ತೀವಿ. ರಾಜ 4 ಲಾಖ ಕಳ್ಕೊಳ್ಕತ್ತೀರಿ.